ಒಕ್ಕಲಿಗರ ಮಹಾಸಂಸ್ಥಾನ ಮಠದ ಚಂದ್ರಶೇಖರ ಸ್ವಾಮೀಜಿ ಅವರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಮುಸ್ಲಿಮರಿಗೆ ಇರುವಂತಹ ಮತದಾನದ ಹಕ್ಕನ್ನ ಕಸಿದುಕೊಳ್ಳಬೇಕು, ಅದಿಲ್ಲದಂತೆ ಮಾಡಬೇಕು ಅನ್ನುವಂತಹ ವಿವಾದಾತ್ಮಕ ಹೇಳಿಕೆಯನ್ನ ಚಂದ್ರಶೇಖರ್ ಸ್ವಾಮೀಜಿ ನೀಡಿತು. ಇದೀಗ ಅದೇ ಹೇಳಿಕೆಗೆ ಸಂಬಂಧಪಟ್ಟ ಹಾಗೆ ಸ್ವಾಮೀಜಿಯ ವಿರುದ್ಧ ಉಪ್ಪಾರಪೇಟೆ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಜಾಮೀನು ರಹಿತ ಸೆಕ್ಷನ್ಗಳನ್ನ ಹಾಕಿದ್ದಾರೆ ಪೊಲೀಸರು. ಸೈಯದ್ ಅಬ್ಬಾಸ್ ಅನ್ನುವಂಥವರು ಕೊಟ್ಟಂತಹ ದೂರಿನ ಅನ್ವಯ ಚಂದ್ರಶೇಖರ ಸ್ವಾಮೀಜಿ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಮೊನ್ನೆ ನವೆಂಬರ್ 26ನೇ ತಾರೀಕು ಫ್ರೀಡಂ ಪಾರ್ಕ್ನಲ್ಲಿ ನಡೆದಂತಹ ಕಿಸಾನ್ ಸಂಘದ ಪ್ರತಿಭಟನೆಯ ಸಂದರ್ಭದಲ್ಲಿ ಭಾರತೀಯ ಕಿಸಾನ್ ಸಂಘದ ಪ್ರತಿಭಟನೆಯ ಸಂದರ್ಭದಲ್ಲಿ ಚಂದ್ರಶೇಖರ ಸ್ವಾಮೀಜಿ ಇಂಥದ್ದೊಂದು ಹೇಳಿಕೆಯನ್ನ ಕೊಟ್ಬಿಟ್ಟಿದ್ರು. ಮುಸ್ಲಿಮರಿಗೆ ಮತದಾನದ ಹಕ್ಕು ಇಲ್ಲದಂತೆ ಮಾಡಬೇಕು, ದೇಶದಲ್ಲಿ ವಕ್ಫ್ ಮಂಡಳಿಯೇ ಇಲ್ಲದಂತೆ ಮಾಡಬೇಕು ಅನ್ನುವಂತಹ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ರು. ಈಗ ಅದೇ ಹೇಳಿಕೆಯನ್ನ ಖಂಡಿಸಿ ಉಪ್ಪಾರಪೇಟೆ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಆ ಎಫ್ಐಆರ್ ನಲ್ಲಿ ಜಾಮೀನು ರಹಿತ ಸೆಕ್ಷನ್ ನ ಸ್ವಾಮೀಜಿ ವಿರುದ್ಧ ದಾಖಲು ಮಾಡಲಾಗಿದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಅಂಕಿತಾ ನೀಡ್ತಾ ಹೋಗ್ತಾರೆ. ಅಂಕಿತಾ, ಮುಸ್ಲಿಮರಿಗೆ ಮತದಾನದ ಹಕ್ಕು ಇಲ್ಲದಂತೆ ಮಾಡಬೇಕು ಅನ್ನುವಂತಹ ಚಂದ್ರಶೇಖರ ಸ್ವಾಮೀಜಿ ಅವರ ಹೇಳಿಕೆ ಸಾಕಷ್ಟು ವಿವಾದಕ್ಕೆ ಕಾರಣ ಆಗಿತ್ತು. ರಾಜ್ಯ ಸರ್ಕಾರಕ್ಕೆ ಸಂಬಂಧಪಟ್ಟಂತಹ ಸಚಿವರುಗಳು ಕೂಡ ಖಡಾಖಂಡಿತವಾಗಿ ಸ್ವಾಮೀಜಿಯ ಹೇಳಿಕೆಯನ್ನ ಖಂಡಿಸಿದ್ರು. ಈಗ ಕಂಪ್ಲೇಂಟ್ ದಾಖಲಾಗಿದೆ. ಜಾಮೀನು ರಹಿತ ಸೆಕ್ಷನ್ ಹಾಕಿದ್ದಾರೆ. ಬಂಧನದ ಭೀತಿ ಏನಾದರೂ ಸ್ವಾಮೀಜಿಗೆ ಕಾಡ್ತಾ ಇದೆಯಾ, ಹೇಗೆ? ಖಂಡಿತವಾಗ್ಲೂ ವಿದ್ಯಾ, ಒಕ್ಕಲಿಗರ ಮಹಾಸಂಸ್ಥಾನ ಮಠದ ಚಂದ್ರಶೇಖರ ಸ್ವಾಮೀಜಿ ನೀಡಿರುವಂತಹ ವಿವಾದಾತ್ಮಕ ಹೇಳಿಕೆ ಏನಿದೆ, ಇದರ ಬಗ್ಗೆ ಸಾಕಷ್ಟು ಆಕ್ರೋಶ ಕೂಡ ವ್ಯಕ್ತವಾಗಿತ್ತು. ಆದ್ರೆ ಈಗ ಘಟನೆಗೆ ಸಂಬಂಧಪಟ್ಟಂತೆ ನಿನ್ನೆ ಸೈಯದ್ ಅಬ್ಬಾಸ್ ಅನ್ನೋರು ಉಪ್ಪಾರಪೇಟೆ ಪೊಲೀಸ್ ಠಾಣೆಗೆ ತೆರಳಿ ದೂರನ್ನ ಕೊಡ್ತಾರೆ. ಆ ದೂರಿನ ಅನ್ವಯ ಪೊಲೀಸರು ಎಫ್ಐಆರ್ ಅನ್ನ ದಾಖಲು ಮಾಡ್ಕೊಂಡಿದ್ದಾರೆ. ಪ್ರಮುಖವಾಗಿ ಆ ದೂರಿನಲ್ಲಿ ಎಲ್ಲಾ ವಿಚಾರಗಳನ್ನ ಉಲ್ಲೇಖ ಮಾಡಲಾಗಿದೆ. ಅಂದ್ರೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ ನಲ್ಲಿ ನಡೆದಿರುವಂತಹ ಭಾರತೀಯ ಕಿಸಾನ್ ಸಂಘದ ನೇತೃತ್ವದಲ್ಲಿ ನಡೆದಂತಹ ಪ್ರತಿಭಟನೆಯಲ್ಲಿ ಮಾತನಾಡಿದಂತಹ ಸ್ವಾಮೀಜಿ ರೈತರ ಜಮೀನನ್ನ ಉಳಿಸಲು ಎಲ್ಲರೂ ಕೂಡ ಒಂದಾಗಿ ಹೋರಾಟವನ್ನ ನಡೆಸಬೇಕು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದಾಗ ಸಾಕಷ್ಟು ವಿವಾದಾತ್ಮಕ ಹೇಳಿಕೆಯನ್ನ ಕೊಡ್ತಾರೆ. ಅದರಲ್ಲಿ ಪ್ರಮುಖವಾಗಿ ಮುಸ್ಲಿಮರಿಗೆ ಮತದಾನದ ಹಕ್ಕನ್ನ ಇಲ್ಲದಂತೆ ಮಾಡಬೇಕು, ಜೊತೆಗೆ ದೇಶದಲ್ಲಿ ವಕ್ಫ್ ಮಂಡಳಿಯೇ ಇಲ್ಲದಂತೆ ಮಾಡಬೇಕು ಅಂತ ಹೇಳಿ ಹೇಳಿಕೆಯನ್ನ ಕೊಡ್ತಾರೆ. ಈ ಹೇಳಿಕೆಗೆ ಸಾಕಷ್ಟು ವಿವಾದಗಳು, ಜೊತೆಗೆ ಈ ಹೇಳಿಕೆಗೆ ಸಾಕಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸ್ತಾರೆ. ಅಷ್ಟೇ ಅಲ್ಲ, ಈ ಘಟನೆಗೆ ಸಂಬಂಧಪಟ್ಟಂತೆ ಜೊತೆಗೆ ಚಂದ್ರಶೇಖರ್ ಸ್ವಾಮೀಜಿ ನೀಡಿರುವಂತಹ ಹೇಳಿಕೆಗೆ ಸಂಬಂಧಪಟ್ಟಂತೆ ಅವರ ವಿರುದ್ಧ ಕಾನೂನಾತ್ಮಕವಾಗಿ ಕ್ರಮವನ್ನ ಕೈಗೊಳ್ಬೇಕು, ಜೊತೆಗೆ ಇದು ಮುಸ್ಲಿಂ ಧರ್ಮದವರನ್ನ ಗುರಿಯಾಗಿಸಿಕೊಂಡು ಅವರ ಭಾವನೆಗಳಿಗೆ ನೋವು ಉಂಟು ಮಾಡುವಂತೆ ಈ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ಜಾತಿಗಳ ನಡುವೆ ಮತೀಯ ದ್ವೇಷ ಜೊತೆಗೆ ವೈರತ್ವ ವೈಮನಸ್ಸನ್ನ ಹುಟ್ಟುವಂತೆ ಈ ರೀತಿಯಾಗಿ ಪ್ರಚೋದನಕಾರಿ ಭಾಷಣವನ್ನ ಮಾಡಿರ್ತಾರೆ. ಹಾಗಾಗಿ ಅವರ ವಿರುದ್ಧ ಕಾನೂನಾತ್ಮಕವಾಗಿ ಕ್ರಮವನ್ನ ಕೈಗೊಳ್ಬೇಕು ಅಂತ ಹೇಳಿ ದೂರನ್ನ ಕೊಡ್ತಾರೆ. ಬಿಎನ್ಎಸ್ಎಸ್ ಅಡಿಯಲ್ಲಿ ಈ ಒಂದು ಪ್ರಕರಣವನ್ನ ಕೂಡ ದಾಖಲಿಸಿಕೊಂಡು ಈಗಾಗಲೇ ಪೊಲೀಸರು ಕೂಡ ತನಿಖೆಯನ್ನ ನಡೆಸುವುದಕ್ಕೆ ಮುಂದಾಗಿದ್ದಾರೆ. ಯಾವುದೇ ಕ್ಷಣದಲ್ಲಾದ್ರೂ ಕೂಡ ಸ್ವಾಮೀಜಿಯವರನ್ನ ವಶಕ್ಕೆ ಪಡೆದುಕೊಂಡು ಪೊಲೀಸರು ವಿಚಾರಣೆ ಮಾಡುವಂತಹ ಸಾಧ್ಯತೆ ಇದೆ. ಯಾಕೆಂತಂದ್ರೆ ಈ ಒಂದು ವಿವಾದಾತ್ಮಕ ಹೇಳಿಕೆ ಏನಿದೆ, ಇದರ ಬಗ್ಗೆ ಸಾಕಷ್ಟು ಚರ್ಚೆ ಆಗಿತ್ತು. ಜೊತೆಗೆ ಸಾಕಷ್ಟು ಜನ ಈ ಹೇಳಿಕೆಯನ್ನ ಹೇಳಬಾರ್ದಾಗಿತ್ತು. ಇದು ಕೂಡ ನಿಜಕ್ಕೂ ಕೂಡ ವಿವಾದಾತ್ಮಕ ಹೇಳಿಕೆ ಅನ್ನೋದ್ರ ನಿಟ್ಟಿನಲ್ಲಿ ಸಾಕಷ್ಟು ಜನ ಮಾತನಾಡಿದ್ರು. ಹಾಗಾಗಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸ್ವಾಮೀಜಿಯ ವಿರುದ್ಧ ಕಠಿಣ ಕ್ರಮವನ್ನ, ಜೊತೆಗೆ ಕಾನೂನಾತ್ಮಕವಾಗಿ ಅವರ ವಿರುದ್ಧ ಕ್ರಮವನ್ನ ಕೈಗೊಳ್ಬೇಕು ಅಂತ ಹೇಳಿ ಈಗಾಗಲೇ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಅಂಕಿತಾ, ಈಗ ಬಿಎನ್ಎಸ್ ಸೆಕ್ಷನ್ 299 ಅಡಿಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಈ ರೀತಿಯ ಸೆಕ್ಷನ್ಗಳ ಅಡಿಯಲ್ಲಿ ಎಫ್ಐಆರ್ ದಾಖಲಾದಾಗ ಪೊಲೀಸರ ಇಮಿಡಿಯೇಟ್ ಕ್ರಮ ಏನಾಗಿರುತ್ತೆ ಅಂತ ಹೇಳಿ ಅಂಕಿತಾ? ಮೊದಲು ಚಂದ್ರಶೇಖರ್ ಸ್ವಾಮೀಜಿ ಅವರನ್ನ ವಿಚಾರಣೆಗೆ ಒಳಪಡಿಸ್ತಾರೆ. ಅಂದ್ರೆ ಎಲ್ಲಿ ಈ ಒಂದು ಭಾಷಣವನ್ನ ಅವರು ಮಾಡಿದ್ರು, ಜೊತೆಗೆ ಯಾವ ಕಾರಣಕ್ಕಾಗಿ ಈ ರೀತಿಯಾಗಿ ಹೇಳಿದ್ರು ಅನ್ನೋದ್ರ ಬಗ್ಗೆ ಪೊಲೀಸರು ಮಾಹಿತಿಯನ್ನ ಪಡ್ಕೊಳ್ಳುವಂತಹ ಕೆಲಸವನ್ನ ಮಾಡ್ತಾರೆ. ಜೊತೆಗೆ ದೂರುದಾರರು ಕೊಟ್ಟಿರುವಂತಹ ದೂರಿನ ಅನ್ವಯ, ಜೊತೆಗೆ ಅವರು ಮಾಡ್ತಾ ಇರುವಂತಹ ಆರೋಪ ಏನಿದೆ, ಆ ಆರೋಪಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ಪಡ್ಕೊಳ್ಳುವಂತಹ ಕೆಲಸವನ್ನ ಮಾಡ್ತಾರೆ. ಯಾಕೆಂತಂದ್ರೆ ಅಲ್ಲಿ ಕ್ಲಿಯರ್ ಆಗಿ ಎಲ್ಲವನ್ನ ಕೂಡ ಉಲ್ಲೇಖ ಮಾಡಲಾಗಿದೆ. ಅಂದ್ರೆ ಯಾವ ರೀತಿಯಾಗಿ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ, ಜೊತೆಗೆ ಇದು ಯಾವ ರೀತಿಯಾಗಿ ಅವರ ಮನಸ್ಸಿಗೆ ನೋವು ಉಂಟು ಮಾಡಿದೆ ಅನ್ನೋದ್ರ ಬಗ್ಗೆ ಅವರು ಹೇಳಿಕೆಯನ್ನ ಕೊಟ್ಟಿರೋದ್ರಿಂದ
ಪೊಲೀಸರು ಕೂಡ ಈ ಒಂದು ಮಾಹಿತಿಯ ಆಧಾರದ ಮೇಲೆ ಈ ಒಂದು ಪ್ರಕರಣದ ಎಂಕ್ವೈರಿಯನ್ನ ಮಾಡಬೇಕಾಗುತ್ತೆ. ಜೊತೆಗೆ ಅಷ್ಟೇ ಅಲ್ಲ, ಇದರಲ್ಲಿ ಈ ಕೇಸ್ನಲ್ಲಿ ಮೊದಲು ಸ್ವಾಮೀಜಿ ಅವರನ್ನ ವಶಕ್ಕೆ ಪಡೆದುಕೊಂಡು ವಿಚಾರಣೆ ಮಾಡುವಂತಹ ಸಾಧ್ಯತೆ ಇದೆ. ಜೊತೆಗೆ ಇದು ಒಂದು ಧಾರ್ಮಿಕ ಭಾವನೆಗೆ ಧಕ್ಕೆ ಆಗಿರುವಂತಹ ವಿಚಾರ ಆಗಿರೋದ್ರಿಂದ ಈ ಘಟನೆಗೆ ಸಂಬಂಧಪಟ್ಟಂತೆ ಇದನ್ನ ಸೀರಿಯಸ್ ಆಗಿ ತೆಗೆದುಕೊಂಡು ಪೊಲೀಸರು ಕೂಡ ಈಗಾಗಲೇ ತನಿಖೆಯನ್ನ ಮಾಡೋದಕ್ಕೆ ಎಲ್ಲಾ ರೀತಿಯ ತಯಾರಿಯನ್ನ ಮಾಡ್ಕೊಂಡಿದ್ದಾರೆ. ವಿದ್ಯಾ, ರೈಟ್, ಥ್ಯಾಂಕ್ ಯು ಅಂಕಿತಾ ತಮ್ಮೆಲ್ಲ ಡೀಟೇಲ್ಸ್ಗೆ. ಒಟ್ಟಿನಲ್ಲಿ FIR ನಲ್ಲಿ ಏನಿದೆ ಅನ್ನುವಂಥದ್ದನ್ನ ಗಮನಿಸ್ತಾ ಇದ್ದೀರಿ. ಸಾಮಾಜಿಕ ಕಾರ್ಯಕರ್ತರಾಗಿರುವಂತಹ ಸೈಯದ್ ಅಬ್ಬಾಸ್ ಬಿನ್ ಸೈಯದ್ ಅಹಮದ್ ಅವರು ಕೊಟ್ಟಿರುವಂತಹ ದೂರು ಉಪ್ಪಾರಪೇಟೆ ಠಾಣೆಯಲ್ಲಿ. ರೈಟ್, ಸೈಯದ್ ಅಬ್ಬಾಸ್ ಅವರೇ ನಮ್ಮ ಜೊತೆ ಫೋನ್ನಲ್ಲಿ ಸಂಪರ್ಕದಲ್ಲಿದ್ದಾರೆ. ಸೈಯದ್ ಅಬ್ಬಾಸ್ ಅವರೇ ನಮಸ್ಕಾರ. ನಮಸ್ಕಾರ ಮೇಡಮ್. ನೀವು ಕೊಟ್ಟಿರುವಂತಹ ದೂರಿನಲ್ಲಿ ಏನಿದೆ ಅಂತ ತಿಳಿಸೋದಕ್ಕೆ ಹೊರಟಿದ್ದೆ. ಈಗ ನೀವೇ ಕರೆನಲ್ಲಿದ್ದೀರಿ. ನೀವು ಕೊಟ್ಟಂತಹ ಕಂಪ್ಲೇಂಟ್ ನಲ್ಲಿ ಏನಿದೆ? ಯಾಕೆ ಸ್ವಾಮೀಜಿಯ ಹೇಳಿಕೆಯ ವಿರುದ್ಧ ನೀವು ಕಂಪ್ಲೇಂಟ್ ಅನ್ನ ಕೊಟ್ರಿ? ನಿಮ್ಮ ಆಗ್ರಹ ಏನಾಗಿತ್ತು ಅಂತ ಹೇಳಿ. ಮೇಡಮ್, ನಮ್ದು ಆಗ್ರಹ ಏನು ಇಲ್ಲ. ನಾವು ಎಲ್ಲಾರು ಭಾರತ ದೇಶದಲ್ಲಿ ಸಂವಿಧಾನ ಹಕ್ಕಿನಲ್ಲಿ ಎಲ್ಲಾರು ಬದುಕ್ತಿದೀವಿ. ಅವರು ಹೇಳಿದ ಮಾತು ಏನ್ ಬೇಜಾರಾಯ್ತು ಅಂದ್ರೆ ಮನ್ಸಿಗೆ ನೋವಾಯ್ತು. ಈ ಮುಸ್ಲಿಂ ಅವ್ರಿಗೆ ವೋಟ್ ಹಕ್ಕನ್ನೇ ತೆಗಿಬೇಕು ಅಂತ ಹೇಳಿದ್ರಲ್ಲ, ಅದು ತುಂಬಾ ನೋವಾಯ್ತು ಮನ್ಸಿಗೆ. ಮತ್ತೆ ಏನಿಲ್ಲ, ಎಲ್ಲ ಸ್ವಾಮೀಜಿಗೆ ನಮ್ ಗೌರವ ಕೊಡೋದು ನಮ್ದು ರೈಟ್ಸ್. ಅದು ಆ ಸ್ವಾಮೀಜಿ ಬಂದು ಅವರು ಯಾರಿಗೂ ವೋಟ್ ಕೊಡ್ಬಾರ್ದು ಅಂತ ಹೇಳೋದು ತಪ್ಪಲ್ಲ ಒಂದ್ ಸಮಾಜಕ್ಕೆ. ಅದು ನಮ್ಗೆ ಬಹಳ ನೋವಾಯ್ತು. ಬೇರೆ ನಮ್ಗೆ ಏನು ಅದ್ರ ಬಗ್ಗೆ ಸ್ವಾಮೀಜಿ ಬಗ್ಗೆ ಏನು ಆತರ ಭಾವನೆ ಇಲ್ಲ ಮೇಡಮ್. ಅದಕ್ಕಾಗಿ ಇದಕ್ಕೆ ಈ ದೇಶದಲ್ಲಿ ಸಂವಿಧಾನ ಅಂತ ಕಾನೂನು ಇದೆ. ಅದಕ್ಕೆ ನಾವು ಕಂಪ್ಲೇಂಟ್ ಕೊಟ್ಟು ಕಾನೂನಿಂದ ಹೋರಾಟ ಮಾಡೋಣ. ಅವ್ರು ದೊಡ್ಡವರು, ನಾವು ಬಹಳ ಚಿಕ್ಕವರು. ಅವ್ರು ಹೇಳಿದ ಮಾತು, ಅವರು ಆ ವಯಸ್ಸಿಗೆ ಒಂದು ದೊಡ್ಡವರು ಸ್ವಾಮೀಜಿ ಆಗಿ ಇಂಥ ಮಾತಾಡಿದ್ರೆ ಯಾರವ್ರು ಎಂತದ್ ಮಾತಾಡ್ತಾರೆ ತಾವೇ ಹೇಳಿ. ಅದೊಂದು ಸಮಾಜಕ್ಕೆ ಟಾರ್ಗೆಟ್ ಮಾಡ್ಬೇಕು. ತುಂಬಾ ನೋವಾಯ್ತು. ವೋಟ್ ಹಾಕೊಂಡು ಕೊಡಬಾರ್ದು ಈ ಮುಸ್ಲಿಂ ಜನಕ್ಕೆ ಅಂದ್ರೆ, ನಾವು ಇಲ್ಲೇ ಹುಟ್ಟಿದೀವಿ, ಇಲ್ಲೇ ಬೆಳೆದಿದ್ದೀವಿ, ಇಲ್ಲೇ ಈ ಭಾರತ ದೇಶದಲ್ಲಿ ಊಟ ಗಾಳಿ ಎಲ್ಲ ನಮ್ಗೆ ಗೌರವ ಕೊಟ್ಟಿದೆ. ನಮ್ಮ ಪ್ರಾಣ ಹೋದ್ರು ನಮ್ಮ ದೇಶ ಅಭಿಮಾನ ಇಕ್ಬೇಕು. ನಾವು ಈ ನಮ್ಮ ಕರ್ನಾಟಕ ರಾಜ್ಯ ಅಭಿಮಾನ ಹಾಕಿದೀವಿ. ನಾವು ಒಬ್ಬ ಕನ್ನಡಿಗರೇ ಆಗಿದ್ದೀವಿ. ನಾವು ನಮ್ಗೇನು ಈ ತರ ಸ್ವಾಮೀಜಿ ಹೇಳೋದು ತುಂಬಾ ಬೇಜಾರಾಗಿ ನಾವು ಕಾನೂನು ರೀತಿ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಮೇಡಮ್. ಸೈಯದ್ ಅಬ್ಬಾಸ್ ಅವರೇ, ನೀವು ಕಂಪ್ಲೇಂಟ್ ಕೊಟ್ಟಿದ್ಯಾವಾಗ? ನಾವು ಕಂಪ್ಲೇಂಟ್ ನಿನ್ನೆ ಕೊಟ್ಟಿದೀವಲ್ಲ ಮೇಡಮ್. ನೀವು ನಿನ್ನೆನೆ ಕಂಪ್ಲೇಂಟ್ ಕೊಟ್ಟಿದ್ದೀರಿ. ಈಗ ನಿನ್ನೆ ಸ್ವಾಮೀಜಿ ಅವರು ಒಂದು ಸ್ಟೇಟ್ಮೆಂಟ್ ನ ರಿಲೀಸ್ ಮಾಡ್ತಾರೆ, ಚಂದ್ರಶೇಖರ್ ಸ್ವಾಮೀಜಿ ಅವರು. ಆ ಹೇಳಿಕೆನಲ್ಲಿ ಏನಿರುತ್ತೆ ಅಂತಂದ್ರೆ, ನಿನ್ನೆಯ ನಮ್ಮ ಹೇಳಿಕೆ ಬಗ್ಗೆ ನಮ್ಮ ಸ್ಪಷ್ಟ ಅಭಿಪ್ರಾಯ ಏನು ಅಂದ್ರೆ, ಮುಸಲ್ಮಾನರು ಕೂಡ ಈ ದೇಶದ ಪ್ರಜೆಗಳೇ, ಎಲ್ಲರಂತೆ ಅವರಿಗೂ ಮತದಾನದ ಹಕ್ಕು ಇರುತ್ತೆ. ನಿನ್ನೆಯ ದಿನ ನಾವು ಬಾಯಿ ತಪ್ಪಿ ನೀಡಿದ ಹೇಳಿಕೆಯಿಂದ ಮುಸಲ್ಮಾನ ಸಹೋದರರಿಗೆ ಬೇಸರವಾಗಿದ್ರೆ ಅದಕ್ಕಾಗಿ ನಾವು ಹೃತ್ಪೂರ್ವಕವಾಗಿ ವಿಷಾದವನ್ನ ವ್ಯಕ್ತಪಡಿಸ್ತೇವೆ. ಈ ವಿಷಯವನ್ನ ಬೆಳೆಸದಂತೆ ಇಲ್ಲಿಗೆ ಮುಕ್ತಾಯ ಮಾಡಬೇಕು ಅಂತ ಹೇಳಿ ಮನವಿಯನ್ನ ಮಾಡ್ಕೊಳ್ತೀವಿ ಅಂತ ಹೇಳಿ ಒಂದು ಸ್ಟೇಟ್ಮೆಂಟ್ ನ ಚಂದ್ರಶೇಖರ್ ಸ್ವಾಮೀಜಿ ರಿಲೀಸ್ ಮಾಡಿದ್ರು. ಅದ್ ನಿಮ್ ಗಮನಕ್ಕಿದೆಯಾ ಸೈಯದ್ ಅಬ್ಬಾಸ್ ಅವರೇ? ಇಲ್ಲ, ನಾನು ಸ್ವಲ್ಪ ಹೆಲ್ತ್ ಕೆಟ್ಟೋಗಿತ್ತು. ನಾನು ಸ್ವಲ್ಪ ಟ್ರೀಟ್ಮೆಂಟ್ ತಗೊಂತಿದ್ದೆ. ಅದು ನಾನು ನೋಡಿಲ್ಲ. ಅವ್ರ ಸಮಯ ಕೇಳಿರೋದು ನಾನು ನೋಡಿಲ್ಲ ಮೇಡಮ್. ನಾನು ನೋಡಿಲ್ಲ. ಈಗ ನಮ್ಗೆ ಬಹಳ ಗೌರವ ಇದೆ ಸ್ವಾಮೀಜಿ ಬಗ್ಗೆ. ಯಾಕಂದ್ರೆ ಅವರೆಲ್ಲ ಭಕ್ತಿದಾರು. ಸ್ವಾಮೀಜಿ ಅಂದ್ರೆ ತುಂಬಾ ಗೌರವ. ಯಾಕಂದ್ರೆ ಅವರು ಇಂದ ನಮ್ಮ ಸ್ವಾಮೀಜಿ ಇರ್ಲಿ, ಮುಲ್ಲಾಗಳು ಇರ್ಲಿ, ಫಾದರ್ಗಳು ಇರ್ಲಿ, ಅವ್ರಿಗೆಲ್ಲ ಗೌರವ ಕೊಡೋದು ನಮ್ ಕರ್ತವ್ಯ. ಅಲ್ಲ, ಈಗ ಸೈಯದ್ ಅವರೇ, ಸ್ವಾಮೀಜಿ ಕ್ಷಮೆ ಕೇಳಿದ್ದಾರೆ, ವಿಷಾದ ವ್ಯಕ್ತಪಡಿಸಿದ್ದಾರೆ. ಬಟ್ ಅದ್ರ ಮೇಲೆ ಅವ್ರು ಕೊಟ್ಟಿರುವಂತಹ ಹೇಳಿಕೆಗೆ ಕಾನೂನಾತ್ಮಕ ಕ್ರಮ ಅವ್ರ ವಿರುದ್ಧ ಆಗ್ಲೇಬೇಕು ಅಂತ ಹೇಳಿ ಬಯಸ್ತೀರಾ ನೀವು? ಇಲ್ಲ, ನಾನು ಹೇಳೋದು ಏನು ಅಂತ, ಅವರು ಹೇಳಿ ಇವಾಗ ತಪ್ಪಾಯ್ತಂತ ಸ್ವಾಮೀಜಿ ಹೇಳಿದ್ದಾರೆ. ಅದು ತಾವು ಹೇಳಿದ್ಮೇಲೆ ನನ್ಗೆ ಗೊತ್ತಾಯ್ತು. ಬಟ್ ನಾವು ಈ ತರ ಆಗಿದ್ದು ಮನ್ಸಿಗೆ ನಾವು ಕಾನೂನಿನ ರೀತಿನಲ್ಲೇ ಈ ಮಾತು ಒಂದೊಂದು ಟೈಮ್ ಆ ದೊಡ್ಡವ್ರ ಬಾಯಿನಲ್ಲಿ ಬರಬಾರ್ದು ಅಂತ ಕಾನೂನಲ್ಲಿ ಒಂದು ಕಂಪ್ಲೇಂಟ್ ಕೊಟ್ಟಿದ್ದೀವಿ ಮೇಡಮ್. ಯಾರು ಇಂತಹ ಮಾತುಗಳನ್ನ ಆಡಬಾರ್ದು ಅನ್ನುವಂತಹ ಕಾರಣಕ್ಕ ಆಡಬಾರ್ದು. ಮುಂದಕ್ಕೆ ನಾವೆಲ್ಲ ಆರಾಮಾಗಿ ಬದುಕಬೇಕು. ಈ ತರ ಮಾತು ಯಾರು ಇರ್ಲಿ, ಯಾವ ಸಮಾಜಕ್ಕೂ ನೋವು ಕೊಡಬಾರ್ದು ಅಂತ ನಾವು ನಮ್ಮ ರೈಟ್ಸ್ ಬಗ್ಗೆ ನಾವು ಕಾನೂನಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಮೇಡಮ್. ಈಗ ಸೈಯದ್ ಅಬ್ಬಾಸ್ ಅವರೇ, ನೀವು ಕೊಟ್ಟಿರುವಂತಹ
ಕಂಪ್ಲೇಂಟ್ ಏನಿದೆ BNS ಸೆಕ್ಷನ್ 299 ಅಡಿಯಲ್ಲಿ FIR ದಾಖಲು ಮಾಡ್ಕೊಂಡಿದ್ದಾರೆ ಪೊಲೀಸ್ನವರು, ಉಪ್ಪಾರಪೇಟೆ ಪೊಲೀಸರು. ಸೊ ಎನಿ ಟೈಮ್ ಅದು ನಾನ್ ಬೇಲೇಬಲ್ ಸೆಕ್ಷನ್, ಎನಿ ಟೈಮ್ ಸ್ವಾಮೀಜಿ ಕೂಡ ಅರೆಸ್ಟ್ ಆಗುವಂತಹ ಸಾಧ್ಯತೆ ಇದೆ ಸೈಯದ್ ಅಬ್ಬಾಸ್ ಅವರೇ. ಹೌದು, ನಾನು ಬೇಲ್ ಅಫೆನ್ಸ್. ಯಾಕಂದ್ರೆ ಈ ತರ ದೊಡ್ಡವ್ರ ವಾಯಿನಲ್ಲಿ ಆ ಮಾತು ಬಂತಲ್ಲ, ಎಲ್ಲಿ ಯಾವ ಮಟ್ಟಿಗೆ ಹೋಯ್ತಿದ್ದಾರೆ, ಮುಂದಕ್ಕೆ ಯಾರಿಗೂ ಬರಬಾರ್ದು, ನಾವು ಆತರ ತಪ್ಪು ಮಾಡಬಾರ್ದು, ಬೇರೆಯವರು ಆತರ ತಪ್ಪು ಮಾಡಬಾರ್ದು ಅಂತ ನಾವು ಕಾನೂನು ರೀತಿ ನಾನು ಬೇಲ್ ಅಫೆನ್ಸ್ ಆಗೇ ಅಂತ ನಾವು ಕಂಪ್ಲೇಂಟ್ ಕೊಟ್ಟಿದ್ದೀವಿ ಮೇಡಮ್. ರೈಟ್, ಥ್ಯಾಂಕ್ ಯು ಸೈಯದ್ ಅಬ್ಬಾಸ್ ಅವರೇ ನ್ಯೂಸ್ ಫಸ್ಟ್ ಜೊತೆ ಮಾತನಾಡಿದ್ದಕ್ಕೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.